ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ. ರಾಮಾಯಣ ಅಂದ ತಕ್ಷಣ ನಮ್ಮ ತಲೆ ಒಳಗ ಇಷ್ಟ ನೆನಪಾಗ್ತೈತ್ರಿ. ಕೈಕೆ ತನ್ನ ಮಗ ಭರತ ರಾಜ್ಕುಮಾರ ಆಗಬೇಕೆಂಬ ಆಸೆ ಇರ್ತೈತಿ. ಆದ ಕಾರಣ ರಾಮನ ವನವಾಸಕ್ಕೆ ಕಳಿಸ್ಕೊಡ್ತಾಳ. ರಾಮನ್ ಬೆನ್ ಹತ್ಕೊಂಡ ಸೀತೆ ಲಕ್ಷ್ಮಣರು ವನವಾಸಕ್ಕೆ ಹೋಗ್ತಾರ. ಆವಾಗ ರಾವಣ ಸೀತೆಯನ್ನ ತನ್ನ ಮಾಯಾಜಾಲದಿಂದ ಅಪಹರಿಸ್ಕೊಂಡು ಹೋಗ್ತಾನ. ರಾಮ ಲಕ್ಷ್ಮಣರ ಹನುಮಂತನ ಸಹಾಯ ತಗೊಂಡ ಇಡೀ ಲಂಕೆಯನ್ನ ಸುಟ್ಟು ಭಸ್ಮ ಮಾಡಿ ಸೀತೆಯನ್ನ ಮರಳಿ ಅಯೋಧ್ಯಕ್ಕೆ ಕರ್ಕೊಂಡ್ ಬರ್ತಾರ. ಇಷ್ಟ ಬಿಟ್ರ ರಾಮ ಯಾರ, ರಾಮನ್ ತಂದೆ ತಾಯಿ ಯಾರ ಅಂತ ಹೇಳಿ ಎಲ್ಲಾ ಕಡೆ ಹೆಚ್ಚಾಗಿ ವಿವರಣೆ ಸಿಗ್ತತಿ. ಆದ್ರ ಈ ರಾವಣ ಯಾರ, ರಾವಣ ತಂದೆ ತಾಯಿ ಯಾರ, ರಾವಣ ಮೂಲತಃ ಒಳ್ಳೆಯವನ ಕೆಟ್ಟವನ ನೋಡೋಣ ಬರ್ರಿ. ಆದ್ರ ಅದಕ್ಕಿಂತ ಮುಂಚೆ ಈ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಪ್ರೋತ್ಸಾಹ ನೀಡ್ರಿ. ಹಂಗ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮಲ್ಲಿ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ. ರಾವಣ ಪುಲಸ್ತ ಋಷಿಯ ಮೊಮ್ಮಗ. ಈ ಪುಲಸ್ತ ಋಷಿ ಯಾರಪ್ಪ ಅಂದ್ರ ನಮ್ ಸನಾತನ ಧರ್ಮದ ಸಪ್ತ ಋಷಿಗಳಲ್ಲಿ ಒಬ್ಬರಾದವ್ರ. ಬ್ರಹ್ಮ ಜನ್ಮ ನೀಡಿದಂತ 10 ಮಾನಸ ಪುತ್ರೊಳಗ ಇವರು ಒಬ್ರಾಗಿರ್ತಾರ. ಇವ್ರ ಮಗ ವಿಷರಾವಣ. ಈ ವಿಷರಾವಣ ಹೋಗಿ ರಾಕ್ಷಸ ಕೈಕಾಶಿ ಅವ್ರನ್ನ ಮದುವೆ ಆಗ್ತಾನ. ಅವ್ರಿಬ್ಬರಿಗೆ 3 ಮಕ್ಕಳ ಹುಟ್ಟತಾವ. ಅದರಲ್ಲಿ ಈ ರಾವಣ ಒಬ್ಬ, ಇನ್ನಿಬ್ರ ಕುಂಭಕರ್ಣ ಮತ್ತೊಬ್ಬ ವಿಭೂಷಣ. ಹಂಗಾದ್ರ ಈ ರಾವಣ ಅರ್ಧ ಬ್ರಾಹ್ಮಣ ಅರ್ಧ ರಾಕ್ಷಸ ವಂಶಕ್ಕೆ ಸೇರಿದವ. ರಾವಣ ಸಣ್ಣಾಗಿರ್ತಂದನು ಚುರುಕ ಇರ್ತಾನ. ಎಲ್ಲಾ ವಿದ್ಯೆಗಳನ್ನ ಆಗ ಕಲ್ಕೋತಿರ್ತಾನ. ಎಷ್ಟ ಇದ್ರು ಬ್ರಾಹ್ಮಣನ ರಕ್ತ ಅವನ್ ಮೈ ಒಳಗು ಹರಿದಲ್ರಿ. ಇಡೀ ಲಂಕಾವನ್ನ ಆಳಿ ಅತ್ಯುತ್ತಮ ಆಡಳಿತಗಾರ ಅನ್ಸ್ಕೊಂಡವ. ಉನ್ನತ ವಿದ್ವಾಂಸ, ಇನ್ನ ವೀಣೆಯಲ್ಲಂತೂ ಮಹಾಜ್ಞಾನಿನ ಅನ್ಬಹುದ. ಇದ್ರ ಜೊತೆಗ ರಾವಣ ಸಾಹಿತ್ಯಗಾರನು ಹೌದ್ರಿ. ಅವ್ರ 2 ಪುಸ್ತಕಗಳನ್ನ ಬರ್ದಾರ. ಒಂದೇದ ರಾವಣ ಸಂಹಿತ, ಇನ್ನೊಂದ ಅರ್ಕ ಪ್ರಕಾಶಮ ಸಿದ್ಧಿ ಔಷಧಿಗಳ ಮೇಲೆ ಬರ್ದಿರುವಂತ ಪುಸ್ತಕ. ಇನ್ನ ಈ ರಾವಣ ಸಂಹಿತ ಜ್ಯೋತಿಷ್ಯದ ಪುಸ್ತಕ ಅಂತ ಅನ್ಬೋದ. ಈಗೂನು ಎಷ್ಟೋ ಜ್ಯೋತಿಷಿಗಳ ಈ ರಾವಣ ಸಂಹಿತ ಆಧಾರ ಇಟ್ಕೊಂಡ ಭವಿಷ್ಯಗಳನ್ನ ನುಡಿಯತಾರ. ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ ಅಂತೀವಲ್ಲ, ಅದನ್ನು ಅರದ್ ಕುಡ್ದವ್ರ. ಗ್ರಹಗಳ ಸ್ಥಾನವನ್ನ ತನ್ನ ಇಚ್ಛೆಯಂತನ ನಿಯಂತ್ರಿಸುವ ಶಕ್ತಿನೂ ಈ ರಾವಣನಿಗಿತ್ತ. ಆಪ್ಟಿಕಲ್ ಇಲ್ಯೂಷನ್ ಅಂದ್ರ ಒಂದ ಚಿತ್ರ 2 ತರ ಕಾಣಿಸ್ತೈತಿ, ಅದ ನಮ್ಮ ಭ್ರಮೆಯಿಂದ. ಈ ತರ ವಿದ್ಯೆಯನ್ನ ಅವ ತನ್ನ ಶತ್ರುಗಳ ಮೇಲೆ ಬಳಸ್ಕೊಂಡ ಆ ಯುದ್ಧನೂ ಗೆಲ್ತಿದ್ದಂತ. ಇಷ್ಟೆಲ್ಲ ಅರ್ತಿರೋ ರಾವಣ್ಗ ಇನ್ನೂ ಹೊಸ ಕಲಿಕೆಗಳನ್ನ ಕಲ್ಕೋಬೇಕೆಂಬ ಆಸೆ ಇರ್ತೈತಿ. ಅದಕ್ಕ ನರ್ಮದಾ ನದಿ ದಂಡದಲ್ಲಿ ಕೂತ್ಕೊಂಡ ಶಿವನ್ ಕುರಿತ ದೊಡ್ಡ ತಪಸ್ಸ ಮಾಡ್ತಾನ. ಆ ತಪಸ್ಸಿಗೆ ಒಲಿದ್ ಬಂದ ಶಿವ ಅವಂಗ ಎಲ್ಲಾ ತರ ಜ್ಞಾನ ಕೊಟ್ಟ 10 ತಲೆಗಳನ್ನ ಆಶೀರ್ವಾದ ಮಾಡಿ ಹೋಗ್ತಾರ. ಅವಾಗ ಬರ್ತೈತಿ ಈ ರಾವಣಗ ದಶಮುಖ ಅಂತ ಹೆಸರ. ರಾವಣನ ಈ 10 ತಲೆಗಳ ಹಿಂದೂ ಗ್ರಂಥಗಳ ಶ್ರುತಿ, ಸ್ಮೃತಿ, ಪುರಾಣ, ತಂತ್ರ ಮತ್ತು ಇನ್ನು 4 ವೇದಗಳನ್ನ ಪ್ರತಿನಿಧಿಸ್ತಾವ. ಹಿಂಗ ಒಂದಿನ ರಾವಣ ಶಿವನ್ ಭೇಟಿಯಾಗಕ ಕೈಲಾಶ ಪರ್ವತ ಹೋಗಿರ್ತಾನ. ಆವಾಗ ಆ ಕೈಲಾಶದಾಗ ಶಿವ ಎಲ್ಲಿ ಕಾಣಿಸಂಗಿಲ್ಲ. ಅಹಂ ತುಂಬಿಕೊಂಡಿರುವಂತ ಈ ರಾವಣ ಆ ಪರ್ವತವನ್ನ ಎತ್ತಕ್ ಪ್ರಯತ್ನಿಸ್ತಾನ. ಕೋಪಗೊಂಡ ಶಿವ ಅವನ್ ಕೈನ ಸುಟ್ಟ ಬೂದಿ ಮಾಡ್ತಾರ. ಕೆಂಡದಂತ ಕೋಪಗೊಂಡ ಶಿವನ್ನ ಹೆಂಗರೆ ತನ್ನಗ್ ಮಾಡ್ಬೇಕಂತ ಈ ರಾವಣನ್ಗ ಆಲೋಚನೆ ಬರ್ತೈತಿ. ಅದಕ್ಕ ಅವ ತನ್ನ ಹಾಡಿನ ಮುಖಾಂತರ ಶಿವನ ಹೊಗಳಕ್ ಆರಂಭಿಸ್ತಾನ. ಪ್ರಸನ್ನಗೊಂಡ ಶಿವ ಆ ಹಾಡಿಗ ಕುನುತನು ಮಾಡ್ತಾನ. ಅದ ಈಗಿನ ಶಿವ ತಾಂಡವ ಸ್ತೋತ್ರ. ರಾವಣ ಶಿವನ ಮಹಾಭಕ್ತ, ವಿದ್ವಾಂಸ, ಮಹಾಜ್ಞಾನಿ, ಪುಸ್ತಕಗಳನ್ನು ಬರೆದಂತ ಸಾಹಿತ್ಯಗಾರ. ಇಷ್ಟೆಲ್ಲಾ ಒಳ್ಳೆವಾದ್ರೂ ಯಾಕೆ ರಾಮಾಯಣದಾಗ ಕೆಟ್ಟವನಾಗಿ ಪರಿಗಣಿಸಿದಾರ? ಇದಕ್ಕ ನಾವೊಂದು ಉದಾಹರಣೆ ಕೊಡ್ತೀನಿ. ಆವಾಗ ರಾವಣ ಒಳ್ಳೆಯವನ ಕೆಟ್ಟವನಂತ ನೀವ ಕಮೆಂಟ್ ಬಾಕ್ಸ್ ಒಳಗ ತಿಳಿಸ್ರಿ. ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಅಂತ ತಿಳ್ಕೊರಿ. ಶಾಲೆಗೂ ಶಾನೆ ಇರ್ತಾನ, ಯಾವ್ದೋ ಕ್ರೀಡಾಪಟು ಒಳಗೂ ಫಸ್ಟ್ ರ್ಯಾಂಕ್ ಬರ್ತಿರ್ತಾನ, ಹಾಡೊಳಗ್ ಶಾನೆ ಇರ್ತಾನ, ನೃತ್ಯಗಾರ ಇರ್ತಾನ, ಬರೆಹಗಾರನು ಇರ್ತಾನ. ಆದ್ರ ಮನಿ ಒಳಗ ತಂದೆ ತಾಯಿ ಗೌರವ ನೀಡ್ತಿರಂಗಿಲ್ಲ. ಪಾಠ ಕಲ್ಸಿಕೊಟ್ಟ ಗುರುರಿಗೆ ನಿಂದಿಸ್ತಿರ್ತಾನ. ತನ್ನ ಸ್ನೇಹಿತ ಬಳಗದವ್ರಿಗಿನು ಕಾಟ ಕೊಟ್ಕೊತ ಅಡ್ಡಾಡ್ತಿರ್ತಾನ. ಒಟ್ಟ ಮಾರಲ್ ವ್ಯಾಲ್ಯೂಸ್ ಅಂತ ಏನಂತೀವಲ್ಲ, ಅವ್ ಏನೂ ಇರಂಗಿಲ್ರಿ. ಆ ಹುಡುಗನ ಈ ರಾವಣ ಅನ್ಕೊಂಡ ಅವ್ ಒಳ್ಳೆಯವನ ಕೆಟ್ಟವನಂತ ಕಮೆಂಟ್ ಬಾಕ್ಸ್ ಒಳಗ್ ತಿಳಿಸ್ರಿ. ರಾವಣ ಕೆಟ್ಟವ ಅಂದ ತಕ್ಷಣ ನಮ್ಮೆಲ್ಲರಿಗೂ ಇನ್ನೊಂದ್ ಕ್ವಶನ್ ಮಾರ್ಕ್ ಬರ್ತೈತ್ರಿ. ಅದೇನ್ಪಾ ಅಂದ್ರ, ಅಷ್ಟು ದಿನ ಸೀತೆಯನ್ನು ಅಪಹರಿಸಿಕೊಂಡಿಟ್ಟವ ಒಂದು ಕೈ ಕೂಡ ಮುಟ್ಲಿಲ್ಲ, ಯಾಕಪ್ಪ?
ಇದ ರಾವಣನ ಒಳ್ಳೆತನ ಅಲ್ರಿ, ರಾವಣನ ಹೇಡಿತನ ಅಂತ ಅನ್ಬಹುದು. ರಾವಣ ಹಿಂಗ ಒಂದ್ ಯಾವ್ದೋ ಕೆಲ್ಸದ ಮೇಲೆ ಹೊರಗೆ ಹೋಗಿರ್ತಾನ್ರಿ. ಆವಾಗ ಬರಾಕ ಕತ್ಲೆ ಆಗ್ತೈತಿ, ಸುಸ್ತು ಆಗಿರ್ತೈತಿ. ಆದ ಕಾರಣ ಕುಬೇರನ ಸಾಮ್ರಾಜ್ಯದ ಬಳಿ ಆ ರಾತ್ರಿ ಅಲ್ಲೇ ಕಳಿಬೇಕಂತ ವಾಸಿಸ್ತಾನ. ಮಧುರ ಸಮಯ ತನ್ನನ ಗಾಳಿ, ಅವನ್ ಕಾಮಕ್ಕ ತಾನ ಬಲಿಯಾಗ್ತಾನ. ಅವನ್ ಕಣ್ ಮುಂದ ರಂಬೆ ಹಾದು ಹೋಗುದು ಅಷ್ಟೇ ತಡರಿ ಆಕೆ ಮೇಲೆ ಅವಂಗ ಆಸೆ ಆಗ್ತೈತಿ. ಆ ರಂಬೆಯನ್ನ ಬಲವಂತವಾಗಿ ಅತ್ಯಾಚಾರ ಮಾಡ್ತಾನ. ಅಷ್ಟಾಗಿನೂ ರಂಬೆ ರಾವಣನಿಗೆ ಹೇಳ್ತಾಳ, ನಾ ಕುಬೇರನ ಮಗ ನಲಕುಬುರನ ಹೆಂಡತಿ ಅದೀನಿ. ನಾ ನಲಕುಬುರಿಗೆ ಮಾತ್ರ ಸೀಮಿತ, ನಿಮಗ ನನ್ ಮೇಲೆ ಯಾವ್ದೇ ತರ ಹಕ್ಕಿಲ್ಲ ಅಂತ ಬೇಡ್ಕೋತಾಳ. ಆದ್ರೂ ಆಕಿ ಮಾತ್ ಕೇಳ್ದ ರಾವಣ ಆಕಿ ಮೇಲೆ ಬಲವಂತವಾದ ಅತ್ಯಾಚಾರ ಮಾಡ್ತಾನ. ಅತ್ಯಾಚಾರ ಮಾಡಿ ಬಿಟ್ಟು ಹೋಗ್ಬಿಡ್ತಾನ. ಆ ರಂಬೆ ವಾಪಸ್ ನಲಕುಬುರನ ಹತ್ರ ಬಂದ ಇದ್ದಿದ್ ವಿಷಯನ ಹೇಳ್ತಾಳ. ಅವಾಗ ನಲಕುಬುರ ಕೋಪಗೊಂಡ ಅವಂಗೊಂದ್ ಶಾಪ ಹಾಕ್ತಾನ. ಆ ಶಾಪ ಏನಪ್ಪಾ ಅಂದ್ರ, ನೀ ಯಾವ್ದ ಹೆಣ್ಮಗಳನ್ನ ಆಕೆ ಇಷ್ಟ ಇರಲ್ದನ ಅತ್ಯಾಚಾರ ಮಾಡಿದೆ ಅಂದ್ರ ನೀನ್ 10 ತಲೆಗಳ ಸಿಡಿದ್ ಹೋಗ್ಲಿ ಅಂತ. ಅದಕ್ಕ ನೋಡ್ರಿ, ರಾವಣ ಸೀತೆ ಮೇಲೆ ಎಷ್ಟೋ ಆಸೆ ಇದ್ರೂ ಆಕಿ ಕೈನೂ ಮುಟ್ಟಂಗಿಲ್ಲ. ಆದ್ರ ಆಕಿ ಮನಸ್ಸೊಳಗ ಅವನ ಮೇಲೆ ಆಸೆ ಹುಟ್ಲಿ ಅಂತ ಎಲ್ಲಾ ತರ ಪ್ರಯತ್ನಗಳನ್ನು ಮಾಡ್ತಾನ. ತನ್ನ ದಾಸಿಯರ್ನ ಅವನ ಬಗ್ಗೆ ಹೊಗಳಂತ ಸೀತೆ ಮಾತೆ ಬಳಿ ಕಳಿಸ್ಕೊಡ್ತಾರ. ಆದ್ರ ಸೀತೆ ಮತ್ತೆ ಯಾವುದಕ್ಕೂ ಮರೆ ಹೋಗದ ತಮ್ಮ ಪವಿತ್ರತೆಯನ್ನ ಮೆರೆದವರ. ಈಗ ಹೇಳ್ರಿ, ರಾವಣ ಒಳ್ಳೆಯವನ ಕೆಟ್ಟವನ? ಈ ವಿಡಿಯೋ ನಿಮಗಿಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗನ ಸಬ್ಸ್ಕ್ರೈಬ್ ಮಾಡ್ರಿ. ಧನ್ಯವಾದ.